ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ಅತಿ ದೊಡ್ಡ ಸೋಲು. ಹೆಲೋ ಎವ್ರಿವನ್, ದಿಸ್ ಇಸ್ ಡೇ 2 ಆಫ್ ಮೈ ಜಾಬ್ ಪ್ರಿಪ್ರೇಷನ್ ಜರ್ನಿ. ಇವತ್ತು ಬೆಳಿಗ್ಗೆನೇ ಫಸ್ಟ್ ಟು ಡೂ ಲಿಸ್ಟ್ನ ಪ್ರಿಪೇರ್ ಮಾಡಿದೆ. ಅದ್ರ ಪ್ರಕಾರ ನಾನು ಫಸ್ಟು ಲಿಂಕ್ಡ್ಇನ್ ಪ್ರೊಫೈಲ್ನ ಅಪ್ಡೇಟ್ ಮಾಡಿ, ಅದಾದಮೇಲೆ ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಸ್ವಲ್ಪ ಟಾಪಿಕ್ಸ್ನ ರಿವೈಸ್ ಮಾಡಿದೆ. ಅದಾದಮೇಲೆ ನನ್ನ ರೆಸ್ಯೂಮೇನ ಕೂಡ ಎಡಿಟ್ ಮಾಡಿಕೊಂಡೆ. ಹಾಗೆ ಯುಡೆಮಿಯಲ್ಲಿ ನಾನು ರಿಜಿಸ್ಟರ್ ಮಾಡಿರೋ ಕೋರ್ಸಸಲ್ಲಿ ಒಂದು ವೀಡಿಯೋನ ನೋಡಿದೆ ಅಷ್ಟೇ. ಮತ್ತು DSAಯಲ್ಲಿ ಒಂದು ಟಾಪಿಕ್ನ ಕವರ್ ಮಾಡಿದ್ದೀನಿ. ಸೊ ಫಸ್ಟ್ ನಾನಿಲ್ಲಿ ಕನ್ಸಿಸ್ಟೆಂಟಾಗಿ ಇರೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ತುಂಬ ಹೊತ್ತೆಲ್ಲ ಓದೋಕ್ಕೆ ಹೋಗಲ್ಲ. ಒಂದೊಂದು ಟಾಪಿಕ್ಸ್ 20 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಆ ಥರ ಓದ್ತಾ ಇರ್ತೀನಿ ಅಷ್ಟೇ. ಕನ್ಸಿಸ್ಟೆಂಟಾಗಿ ಇರಬೇಕಂದ್ರೆ ಫಸ್ಟ್ ವಿ ಶುಡ್ ಬಿಲ್ಡ್ ದ ಸಿಸ್ಟಮ್. ಕನ್ಸಿಸ್ಟೆನ್ಸಿ ಅಂದರೆ ಏನು? ಒಂದು ದಿನ 16 ಅವರ್ಸ್ ವರ್ಕ್ ಮಾಡಿ ನೆಕ್ಸ್ಟ್ 1 ವೀಕ್ ರಿಲ್ಯಾಕ್ಸ್ ಆಗಿರೋದಲ್ಲ. ಒಂದು ಕೆಲಸನ ಪ್ರತಿದಿನ ಮಾಡೋದು, ಈವನ್ ಇಫ್ ಇಟ್ಸ್ ಫಾರ್ 5 ಮಿನಿಟ್ಸ್. ಆದರೆ ಕನ್ಸಿಸ್ಟೆಂಟಾಗಿ ಇರೋದೇಗೆ? ಅದಕ್ಕೆ ಅಟಾಮಿಕ್ ಹ್ಯಾಬಿಟ್ಸ್ ಅನ್ನೋ ಪುಸ್ತಕದಲ್ಲಿ ಜೇಮ್ಸ್ ಕ್ಲಿಯರ್ ಅವರು ಒಂದು ಟ್ರಿಕ್ ಹೇಳಿದ್ದಾರೆ, 2 ಮಿನಿಟ್ಸ್ ರೂಲ್. ಅಂದರೆ ಪ್ರತಿದಿನ ಒಂದು ಕೆಲಸನ 2 ಮಿನಿಟ್ಸ್ ಮಾಡೋದು, ಆಗ ಅದು ನಿಮ್ಮ ಹ್ಯಾಬಿಟ್ ಆಗುತ್ತೆ. ಸೊ ಶೋಯಿಂಗ್ ಅಪ್ ಎವ್ರಿ ಡೇ ಈಸ್ ಇಂಪಾರ್ಟೆಂಟ್ ಈವನ್ ಇಫ್ ಇಟ್ಸ್ ಫಾರ್ 2 ಮಿನಿಟ್ಸ್.